ಶಾಸಕರು ಮಾಜಿ ಶಾಸಕರು ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರನ್ನು ಹಾಗೂ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ನಮ್ಮ ಪಕ್ಷದ ಪರವಾಗಿ ನ್ಯಾಯವಾದಿಯಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡುತ್ತಿರುವಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಸನ್ನ ಶೆಟ್ಟಿ ಕೆರಾಡಿ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಹಾಗೆ ನಮ್ಮ ಹೆಮ್ಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಚೈತನ್ಯ ಕೊಟ್ಟಂಥ ನೇತ್ರಾವತಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಗೋಳಿಹೊಳೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದಂಥ ವಸಂತ ಹೆಗ್ಡೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು. ಹಾಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಜಲಜ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಪುತ್ತೂರು ಗ್ರಾಮ ಪಂಚಾಯತ್ನ ಇರುವ ಮುಖಂಡರು, ಪ್ರಭಾವಶಾಲಿ ನಾಯಕತ್ವ ಹೊಂದಿದಂಥ ನಾಗರಾಜ್ ಪುತ್ರನ್ ಹಾಗೂ ಸತ್ಯನಾರಾಯಣ ರಾವ್ ಅವರ ನೇತೃತ್ವದಲ್ಲಿ ಇವತ್ತು ಏನು ತಂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದೆ. ಈ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಹೊಸ ಚೈತನ್ಯ ಬಂದಿದೆ, ಹೊಸ ಶಕ್ತಿ ಬಂದಿದೆ. ಆ ನೆಲೆಯಲ್ಲಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ನಾವೆಲ್ಲರೂ ಕೂಡ ಭಾಳ ಕಾತರದಿಂದ ಒಗ್ಗಟ್ಟಾಗಿ ನಮ್ಮ ಪಕ್ಷದ ನಾಯಕತ್ವದಲ್ಲಿ ಹಾಗೂ ಗೋಪಾಲ್ ಪೂಜಾರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮಗೆ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಗ್ಯಾರಂಟಿಗಳು ಭಾಳಷ್ಟು ಜನರಿಗೆ, ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ತಾ ಇದೆ. ಇವತ್ತು ಬಲಿಷ್ಠವಾಗಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಯಾಕೆಂದರೆ ಗೋಪಾಲ್ ಪೂಜಾರವರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲ್ತಾರಂತ ಯಾರೂ ಕೂಡ ಎಣಿಸಲಿಲ್ಲ. ನಾವೆಲ್ಲರೂ ಕೂಡ ಗೋಪಾಲ್ ಪೂಜಾರರ ಗೆಲುವು ನಿಶ್ಚಿತ. ಇಡೀ ರಾಜ್ಯದಾದ್ಯಂತ ಯಾವುದೇ ಸಮೀಕ್ಷೆಯಲ್ಲೂ ಕೂಡ ಗೋಪಾಲ್ ಪೂಜಾರರ ಗೆಲುವು ನಿಶ್ಚಿತ ಎನ್ನುವಂಥದ್ದು ಎಲ್ಲ ಸಮೀಕ್ಷೆಯಲ್ಲೂ ಇತ್ತು. ಏನೋ ಕಾರಣಾಂತರ ಗೊತ್ತಿಲ್ಲ, ನಮಗೆ ಯೋಗ ಇಲ್ಲ ಏನೋ. ಯಾಕೆಂದರೆ ಕುಂದಾಪುರ ತಾಲೂಕು ಅಥವಾ ಬೈಂದೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಚಿವರಾಗುವಂಥ ಭಾಗ್ಯವನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅದರ ನಷ್ಟ ಇವತ್ತು ಗೊತ್ತಾಗ್ತಾ ಇದೆ. ಯಾವತ್ತು ಅಧಿಕಾರ ಬಂದಾಗ ಅದರ ಇದು ಗೊತ್ತಾಗೋದಿಲ್ಲ, ಅಧಿಕಾರ ಕಳ್ಕೊಂಡಾಗ ಗೊತ್ತಾಗ್ತದೆ. ಇವತ್ತು ಬೈಂದೂರು ಕ್ಷೇತ್ರದ ಶಾಸಕರಾಗಿ ಗೋಪಾಲ್ ಪೂಜಾರ ಆಯ್ಕೆಯಾಗಿದ್ದರೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಸಚಿವರಾಗಿ ಈ ಭಾಗಕ್ಕೆ, ಈ ಜಿಲ್ಲೆಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಆಗ್ತಿತ್ತು. ಅದರಿಂದ ಎಷ್ಟೋ ಜನರ ಸಮಸ್ಯೆಗಳಿಗೆ, ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಭಾಳಷ್ಟು ಹಿನ್ನಡೆ ಆಗಿದೆ ಎಂದು ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಆ ನೆಲೆಯಲ್ಲಿ ನೀವೆಲ್ಲ ಒಟ್ಟಾಗಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟುವುದರ ಮೂಲಕ ಗೋಪಾಲ್ ಪೂಜಾರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸೋಣ ಅನ್ನುವಂಥ ಕರೆ ಕೊಡುವುದರ ಮೂಲಕ ಇವನ್ನು ಪಕ್ಷ ಸೇರ್ಪಡೆಯ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಭಾಗದ ಪಕ್ಷ ಸಂಘಟನೆಗೆ ಚಾಲನೆ ಕೊಡುವ ದೃಷ್ಟಿಯಲ್ಲಿ ಸುಮಾರು 1 ವರ್ಷದಿಂದ ನಾಗರಾಜ್ ಪುತ್ರನವರ ಸಂಪರ್ಕದಲ್ಲಿದ್ದು ಬಹಳ ದೊಡ್ಡ ಈ ಭಾಗದ ಪಂಚಾಯತ್ ಅಧ್ಯಕ್ಷರಾಗಿ ಒಬ್ಬ ಒಳ್ಳೆಯ ಪ್ರಾಮಾಣಿಕ ನಾಯಕತ್ವವನ್ನು ಕೊಟ್ಟವರು ನಾಗರಾಜ್ ಪುತ್ರನರವರು. ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಈ ಭಾಗದಲ್ಲಿ ಜನಸೇವೆ ಸಾಕಷ್ಟು ಮಾಡಿ, ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನು ಕೊಟ್ಟು ನಿಷ್ಠೆಯಿಂದ ದುಡಿದಂಥವ್ರನ್ನ ಈ ಭಾಗದ ಜನ ಗುರುತಿಸಿದ್ದಾರೆ. ನಾನು ಸಹ ಅವರ ಒಂದು ನಾಯಕತ್ವಕ್ಕೆ, ಅವರು ಎಲ್ಲೇ ಇದ್ದರೂ ಸಹ ನಾಗರಾಜ್ ಪುತ್ರ ನಮ್ಮ ಕಟ್ಟಬೇಲ್ತವರು ನನ್ನ ವಾರ್ಡ್, ನಾನು ಮೊದಲ ಶಾಸಕನಾಗಿ ಆಯ್ಕೆಯಾದ ವೋಟ್ ಹಾಕಿದಂಥ ವಾರ್ಡಿನ ಪ್ರತಿನಿಧಿಯವರು. ಅವರು ಇವತ್ತು ನಾನು ಕೇಳಿಕೊಂಡ ರೀತಿಯಲ್ಲಿ ಅವರ ಅನೇಕ ಮಂದಿ ಇನ್ನೂ ಅವರೊಟ್ಟಿಗೆ ಸೇರಲಿಕ್ಕಿದ್ದಾರೆ. ಬೇರೆ ಬೇರೆ ಪಂಚಾಯತಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ, ಪ್ರತಿ ಪಂಚಾಯತಲ್ಲಿ ಸೇರ್ಪಡೆ ಕಾರ್ಯಕ್ರಮ ಮಾಡಲಿಕ್ಕಿದೆ. ನಾಗರಾಜ್ ಪುತ್ರ ನೇತೃತ್ವದಲ್ಲಿ ಅವರು ಎಲ್ಲೆಲ್ಲಿ ಹೇಳಿದ್ದಾರೆ. ಈಗ ಅದಕ್ಕೆ ನಾವು ಮುಂದಿನ 1 ತಿಂಗಳಿಗೆ 1 ಕಡೆ ಇಂಥ ಸಭೆಗಳನ್ನ ಮಾಡಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಿಂದುಳಿದ ವರ್ಗ ಮತ್ತು ಎಲ್ಲ ವರ್ಗದ ಜನರನ್ನು ಗುರುತಿಸಿ ಪಕ್ಷಕ್ಕೆ ಮತ್ತೆ ಪುನಃ ಕರೆತರುವಂಥ ಕೆಲಸ ಮಾಡಲಿಕ್ಕೋಸ್ಕರ ಇವತ್ತು ನಾಗರಾಜ್ ಪುತ್ರನವ್ರನ್ನ ಒಬ್ಬ ಹಿಂದುಳಿದ ವರ್ಗ ನಾಯಕನಾಗಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದ ಒಬ್ಬ ಧೀಮಂತ ನಾಯಕನ ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರ ಹಿತೈಷಿಗಳು ಸಾಕಷ್ಟು ಯುವಕರು ಇವತ್ತು ನಮಗೆ ಈ ಭಾಗಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಮಗೆ ಇಲ್ಲಿ ಬಂದಿದ್ದಾರೆ. ಅವರೊಟ್ಟಿಗೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ. ನಾವು ನಿಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸ ನಮ್ಮ ಜವಾಬ್ದಾರಿ. ಬ್ಲಾಕ್ ಅಧ್ಯಕ್ಷರು ನಾವಿಬ್ಬರು ಅವರನ್ನು ಗುರುತಿಸ್ತೇವೆ. ಪಕ್ಷಕ್ಕೆ ಇಂಥ ನಮಗೆ ಅಧಿಕಾರ ಇಲ್ಲ, ನಾನು MLA ಇಲ್ಲ, ಆದರೂ ಸಹ ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲದೆ ಇವತ್ತು ಪಕ್ಷಕ್ಕೆ ಸೇರ್ಪಡೆಗೊಂಡದಕ್ಕೆ ನಾನು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾಣಿ
ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗುವಂಥ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೇನೆ, ಹೆಮ್ಮಾಡಿಯಲ್ಲಿ ತಾವು ಬರಬೇಕು, ಪುನಃ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಕೇಳ್ಕೊಂಡಾಗ ನಾನು ಲಕ್ಷ್ಮೀನಾರಾಯಣ ದೇವಸ್ಥಾನ ಉದ್ಘಾಟನೆ ಆದಮೇಲೆ ನೀವು ಯಾವತ್ತು ಹೇಳ್ತೀರಿ ಆವತ್ತು ಬರ್ತೇನೆ ಅನ್ನೋ ಮಾತನ್ನು ಹೇಳಿ ಸುಧಾಕರ್ ಇಲ್ಲೇ ಇದ್ದಾರೆ, ಸುಧಾಕರ್ ದೇವಾಡಿ, ನಾಣಿ ಒಟ್ಟಿಗೆ ಹರೀಶ್ ಭಂಡಾರಿ ಇವರೆಲ್ಲ ಒಟ್ಟಾಗಿ ನಾಣಿನ ಮನಸ್ಸು ಪರಿವರ್ತನೆ ಮಾಡಿ ಅವರೊಟ್ಟಿಗೆ ಸಾಕಷ್ಟು ಯುವಕರನ್ನು ಗಂಗೊಳ್ಳಿಯಿಂದ ಬೇರೆ ಬೇರೆ ಭಾಗದಿಂದ ಯುವಕರನ್ನು ಕರೆತರುವಂಥ ಇವತ್ತು ನಾಣಿಯವರು ಬಂದಿದ್ದಾರೆ. ಹಿಂದೆ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದರು. ಜನರ ಒಟ್ಟಿಗೆ ಎದ್ದು ಲಕ್ಷ್ಮೀನಾರಾಯಣ ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು ದೊಡ್ಡ ಹೋರಾಟವನ್ನು ಅವರ ನಾಯಕತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಆಗಿದ್ರೆ ಒಂದು ಹೆಮ್ಮಾಡಿಗೆ ಒಂದು ಸ್ಪೀಚ್ ತರುವಂಥ ಕೆಲಸ ಅವ್ರು ಮಾಡಿದರೆ. ಅವ್ರು ಇವತ್ತು ನಮ್ಮ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಫ್ಲಾಗನ್ನು ತಗೊಳ್ಳೋದ್ರ ಮೂಲಕ ಕಾಂಗ್ರೆಸ್ಗೆ ಅಧಿಕೃತವಾಗಿ ಇವತ್ತು ಸೇರಿಕೊಂಡಿದ್ದಾರೆ. ಇಬ್ಬರು ಕಟ್ಬೇಲ್ತೂರು ಪಂಚಾಯತ್ ಮತ್ತು ಹೆಮ್ಮಾಡಿ ಪಂಚಾಯತ್ ನನಗೆ ಅರ್ಧ ತಲೆಬಿಸಿ ಕಮ್ಮಿ ಐತಿ ಇವತ್ತು. ಯಾಕಂದರೆ ಏನಿದ್ರು ಪ್ರಶಾಂತ್ ಶೆಟ್ಟರೆ ನಿಮ್ಮ ಲಕ್ಕಿ ಇದೆ, ಇವರಿಗೆ ಯೋಗ ಇದೆ. ಇವರಿಗೆ ಯೋಗ ಇರೋದ್ರಿಂದ ರಿಸರ್ವೇಷನ್ ಬಂದರೆ 100% ಜಿಲ್ಲಾ ಪಂಚಾಯತ್ ನೀವು ಹೋಗೋದ್ರಲ್ಲಿ ಇವರಿಬ್ಬರು ಬಂದಿದ್ದರಿಂದ ಶಕ್ತಿ ಮೀರಿ ಕಟ್ಬೇಲ್ತೂರು ಪಂಚಾಯತ್ ಮತ್ತು ಹೆಮ್ಮಾಡಿ ಪಂಚಾಯತ್ ನಿಮಗೆ ಹೆಚ್ಚು ಕಮ್ಮಿ 2,500 ಲೀಡ್ ಕೊಡುವಂಥ ಪ್ರದೇಶ ಆಗಿದೆ. ಆದ್ದರಿಂದ ತಾವು ಇವರಿಬ್ಬರನ್ನು ವಿಶ್ವಾಸ ಇಟ್ಕೊಂಡು ನಮ್ಮ ಹಳೆ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರನ್ನ ವಿಶ್ವಾಸ ತಗೊಂಡು ಹಿಂದಿರುವವ್ರನ್ನ ಮುಂದೆ ಬರುವವ್ರನ್ನ ಇಬ್ಬರನ್ನು ಒಂದೇ ತಕ್ಕಡೆ ತೂಕ ಮಾಡಿ ಯಾವುದೇ ರೀತಿಯಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಆಗದ ರೀತಿಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ, ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಬ್ಲಾಕ್ ಅಧ್ಯಕ್ಷರಿಗೆ ನಾನು ಇಬ್ಬರಿಗೂ ಜವಾಬ್ದಾರಿ ಹಂಚಿ ಹಾಕುವಂಥ ಕೆಲಸ ಬ್ಲಾಕ್ ಅಧ್ಯಕ್ಷರಿಗೆ ಕೇಳ್ಕೊಂಡಿದ್ದೆ. ಅವರು ಯುವಕರಿಗೆ ಯುವ ಕಾಂಗ್ರೆಸ್ನ ಗಟ್ಟಿ ಮಾಡುವಂಥ ಕೆಲಸ ನೀವು ಹೆಮ್ಮಾಡಿ ಕಟ್ಬೇಲ್ತೂರಲ್ಲಿ ಮಾಡಬೇಕು. ಆ ಕೆಲಸವನ್ನು ಮಾಡೋಕ್ಕೆ ವಿಶೇಷವಾಗಿ ನಾಣಿಯವರಿಗೆ ನಾನು ಕಟ್ಬೇಲ್ತೂರು ಮತ್ತು ಹೆಮ್ಮಾಡಿ ಈ ಭಾಗದ ಕಾರ್ಯಕರ್ತರ ಪರವಾಗಿ, ಬ್ಲಾಕ್ ಅಧ್ಯಕ್ಷರ ಪರವಾಗಿ ತಮಗೆ ವಿಶೇಷವಾದ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಮಗೆಲ್ಲ ಇಷ್ಟು ಹುಡುಗರು ಇದ್ರೆ ಅಂತ ಗೊತ್ತಿಲ್ಲ. ನಮ್ಮದು ಚಂದ್ರನಾಯಕ ಅಲ್ವದ ರವಿ, ನಮಗೆ ಹೆಸರು ಬರೋದು ಚಂದ್ರನಾಯಕ, ರವಿ, ಶೇಖರ್ ಬಳಗರ್, ವಿಶೇಷವಾಗಿ ಶೇಖರ್ ಬಳಗರ್ ವಾರ್ಡ್. ನಾನು ಅವ್ರ ಹತ್ರ ಕೇಳಿದೆ, ಯಾಗಾರು ಮಾಡಿ ನಾಗರಾಜ್ ಪುತ್ರನ ಒಂದು ತರಿಸಿಕೊಡಿ ಮಾರ್ರೆ. ನನಗೆ ಅಲ್ಲಿ ಚಂದ್ರನಾಯಕ ಈಚೆ ಕಡೆ ಬಂದ ಮೇಲೆ ಅಲ್ಲಿ ಯಾರಿಲ್ಲ, ಒಬ್ಬರು ಮೀನುಗಾರರ ಮುಖಂಡರು ಬೇಕಾಗುತ್ತೆ. ಬಾಳಿಕೆರೆಯಿಂದ ಹೆಮ್ಮಾಡಿ ಗುಜ್ಜಾಡಿವರೆಗೆ ಈಗ ಹರೀಶ್ ತೋಳರ್ ಮತ್ತು ನಾಗರಾಜ್ ಪುತ್ರ ಇಬ್ಬರು ಮೀನುಗಾರರ ಮುಖಂಡರು, ಪ್ಲಸ್ ನಾನಿ, ಇವ್ರು ಶೇಖರ್ ಬಳಗರ್, ಚಂದ್ರನಾಯಕ್, ರವಿ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಿದರೆ ನನಗೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ನಾನು ಬೇರೆ ಭಾಗದಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ. ನನ್ನ ಏರಿಯಾದಲ್ಲಿ ನೀವೆಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ, ನಾನು ಬೇರೆ ಭಾಗದಲ್ಲಿ ಪಕ್ಷ ಸಂಘಟನೆ ತೊಡಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೇನೆ. ನೀವು ನಮ್ಮೊಟ್ಟಿಗೆ ಯುವಕರನ್ನು ಏನು ತಂದಿದ್ರಿ, ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ಏನೇ ಕಾರ್ಯಕ್ರಮ ನೀವು ಮಾಡಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಯುವಕರೇ, ನೀವು ಏನು ಗೋಪಾಲ ಪೂಜಾರಿ ಯಾವತ್ತೂ ನಿಮ್ಮ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಕೆಲಸ ಏನೇ ಕೇಳಿ ನಿಮ್ಮೊಟ್ಟಿಗಿಂತ ನಾನು ಕೆಲಸ ಮಾಡಿ ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಯಾವುದೇ ಕ್ರೀಡೆ ಇರಲಿ, ಏನೇ ಕಾರ್ಯಕ್ರಮ ಹಾಕೊಳ್ಳಿ, ಸ್ಪೋರ್ಟ್ಸ್ ಇರಲಿ, ಯಾವ್ದು ಮಾಡಿದ್ರು ನಾನು ನಾಗರಾಜ್ ಪುತ್ರರೇ ನಿಮ್ಮಿಬ್ಬರಿಗೂ, ನಮ್ಮ ಹಳೆ ಶೇಖರ್ ಬಳಗಾರರು, ಆಲಿ ಇವರೆಲ್ಲ ಹಳೆ ಕಾಂಗ್ರೆಸ್, ದಿನೇಶ್ ಮತ್ತು ಮಂಜು ಪೂಜಾರು, ಎಲ್ಲ ರವಿ, ನೀವೆಲ್ಲ ಒಟ್ಟಿಗೆ ಇವರ ಬಂದಂಥ ಹುಡುಗರನ್ನ ಒಟ್ಟಿಗೆ ಕಮಿಟಿ ಮಾಡಿ ಹೊಸ ಗ್ರಾಮೀಣ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಇನ್ನೊಂದು 10 ದಿನದೊಳಗೆ ಹೆಮ್ಮಾಡಿಗೆ ಒಂದು ಹೊಸ ಅಧ್ಯಕ್ಷರು ಪಮ್ಮಿ ಎಲ್ಲಿದ್ದಂಗೆ ಗೊತ್ತಿಲ್ಲ ನನಗೆ, ಒಂದಿನ ಇದ್ದಲ್ಲ ಕೈ ಎತ್ತು ಮರೆ ಪಮ್ಮಿ ಇಲ್ಲಿದ್ದ ಸುಧಾಕರ್ನ ಒಟ್ಟಿಗೆ ಅಣ್ಣ ತಮ್ಮ ಇದ್ದೆ ಅವ್ರಿಬ್ಬರು, ಹೌದಲ್ವೇ? ಸುಧಾಕರ್ನಿಗೆ ಒಂದು ಈಗ ಶಕ್ತಿ ಬಂತು. ಯಾಕಂದರೆ ಅವರಿಗೆ ಮುಂದೆ ಪಾರ್ಟಿ ಕಟ್ಟುವ ಕೆಲಸದಲ್ಲಿ ಅವರು ಸಹ ಹೆಚ್ಚು ತೊಡಸ್ಕೊಂಡಿದ್ದಾರೆ. ಅವ್ರ ಭಾಗದಲ್ಲೂ ಸಹ ಪಕ್ಷ ಇವತ್ತು ಗಟ್ಟಿಯಾಗಿದೆ. ಹೌದು, ನಾಣಿನ ಅಧ್ಯಕ್ಷರು ಮಾಡಬೇಕಾದ್ರೆ ಸುಧಾಕರ್ ದೇವಡಿಗರ ಹೋರಾಟ ಇದೆ. ನಾಣಿನ ಅಧ್ಯಕ್ಷರು ಮಾಡಲಿಕ್ಕೆ ಸುಧಾಕರ್ ದೇವಡಿಗರ ಹೋರಾಟ ಇದೆ. ವಿಶೇಷವಾಗಿ ನಮಗೆ ಇಲ್ಲಿ ಬಂದಂಥ ಎಲ್ಲರ ಹತ್ರ ಹೇಳೋದಿಷ್ಟೇ, ಡಿಸೆಂಬರ್ ಜನವರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಒಟ್ಟಿಗೆ ಪಂಚಗಂಗಾ ಸೇವಾ ಸಹಕಾರಿ ಬ್ಯಾಂಕಿನ ಚುನಾವಣೆ ಇದೆ. ನಮಗೆ ಹೆಮ್ಮಾಡಿ ಕಟ್ಟಬೇಲ್ತೂರವರಿಗೆ, ಹಕ್ಲಡಿ ಅವರಿಗೆ, ಗುಜ್ಜಾಡಿ ಬಾದವರಿಗೆ ಅದು ಸಹ ನೀವು ಜವಾಬ್ದಾರಿ ತಗೊಳ್ಬೇಕು. ಪಂಚಗಂಗಾ ನಾನು 30 ವರ್ಷದಿಂದ ನಮ್ಮ ಕೈಲಿದೆ, 30 ಇಯರ್ಸಿಂದ ನಮ್ಮ ಕಾಂಗ್ರೆಸ್ ಆಡಳಿತ ಇದೆ. ಇನ್ನೂ ಈ ಸರಿ 100% ನಮ್ಮದು ಆಡಳಿತ ಬರುತ್ತೆ. ಒಗ್ಗಟ್ಟಿನಿಂದ ಕ್ಯಾಂಡಿಡೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ತಾವು ಮತ್ತೆ ಪುನಃ ಅಧಿಕಾರ ಕೆಲಸ ಮಾಡಬೇಕು. ಮತ್ತೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗುತ್ತೆ. ಆದರೆ ಕೊಟ್ಟಿದ್ದೇನೆ,
ಬಂದರೆ ಈ ಭಾಗದ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಈ ಭಾಗದ ಬಾಕಿ ಕೆಲಸವನ್ನು ಈ ಬಾರಿ ಈಡೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಲಯ ನಿಗಮದಿಂದ DK ಶಿವಕುಮಾರ್ ಕೊಡ್ತೇನೆ ಅಂತ ಹೇಳಿದ್ರೆ ಬಂದರೆ ಆ ಕೆಲಸವನ್ನು ಮಾಡ್ತೇನೆ. ಬಹುಶಃ ವಿಶೇಷವಾಗಿ ಇಲ್ಲಿ ವಸಂತ ಹೆಗ್ಡೆ ಬಹುಶಃ ಹೋಳಿಯವರ ಪಂಚಾಯತ್ ಅಧ್ಯಕ್ಷರು ಅವ್ರು ಈಗ ಫಲಗಳ ಮೇಲೆ ನಾನು ಗಟ್ವಾಗ್ತಾರೋ ಹೆಮ್ಮಾಡಿ ದೊಡ್ಡ ಕಾರ್ಯಕ್ರಮ ಆದರೆ ಇಲ್ಲಿಯ ಸ್ಥಳೀಯರು ನಮ್ಮೂರಲ್ಲೇ ಮಾಡಿಬಿಟ್ಟಿದ್ದು ಬ್ಲಾಕ್ನಲ್ಲಿ ನಾವೆಲ್ಲ ಬ್ಲಾಕ್ ಮೀಟಿಂಗ್ ಎಲ್ಲ ಮೀಟಿಂಗ್ ನಾವು ಬರೋಕ್ಕಾಗೋದಿಲ್ಲ. ಇಲ್ಲಿಯ ಜೋಗ ಪೂಜಾರಲ್ಲಿ ಕೂತಿದ್ದಾರೆ ಹಳೆ ಬೇಸ್ಮೆಂಟ್ ಶಂಕರ್ ಬೆಳಗರ್ ಮತ್ತು ಜೋಗ ಪೂಜಾರ ಟೀಮ್ ನಿಮ್ಮ ಅವರೆಲ್ಲ ಒಟ್ಟಿಗೆ ಏನು ಶಂಕರ್ ಬೆಳಗರ ಅಷ್ಟೇ ಓಟ್ ಬೀಳ್ತಿದ್ದವ್ರಿಗೆ ಆ ಧೈರ್ಯ ಇದೆ. ಯಾಕಂದರೆ ಆ ಕೆಲಸ ಅಲ್ಲಿ ಈಗ ವರ್ಕೌಟ್ ಆಗಿದೆ. ಆದ್ದರಿಂದ ಮುಂದಿನ ದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲಕ ನಾವು ಬೂತ್ ಮೀಟಿಂಗನ್ನು ಪ್ರಾರಂಭ ಮಾಡ್ತೇವೆ. ಗ್ರಾಮೀಣ ಅಧ್ಯಕ್ಷರು ಮಾಡ್ತೇವೆ, ಕಾರ್ಯಾಧ್ಯಕ್ಷರು ಮಾಡ್ತೇವೆ, ಬೂತ್ ಕಾರ್ಯಾಧ್ಯಕ್ಷರು ಮಾಡ್ತೇವೆ. ಎಲ್ಲವನ್ನು ನಿಮ್ಮ ವಾರ್ಡನ್ನು ನಮ್ಮ ಬೂತು ನಮ್ಮ ಹೊಣೆ ಏನಿದೆ ಅಲ್ಲಿಗೆ ಬಂದು ಮೀಟಿಂಗ್ ಮಾಡಿ ನಾವಿನ್ನು ಹೊಸ ಕಮಿಟಿಯನ್ನು ಮಾಡಿ ಹೊಸ ನಾಯಕರನ್ನು ಒಬ್ಬ ಸೃಷ್ಟಿ ಮಾಡ್ತಕ್ಕಂಥ ಗ್ರಾಮೀಣ ಕಾಂಗ್ರೆಸ್ ಆಗಬೇಕು. ಹೊಸ ನಾಯಕ ನೀವು ಆಯ್ಕೆ ಮಾಡಬೇಕು. ಗೋಪಾಲ್ ಪೂಜಾರಿ ಇರೋದಲ್ಲ, ನೀವೇನು ಕಟ್ಟಬೇಲ್ತೂರಿಗೆ ಪಂಚಾಯತ್ನವ್ರು ಇದ್ರಿ, ನೀವು ಒಬ್ಬ ನಾಯಕನ ಸೃಷ್ಟಿ ಮಾಡಬೇಕು. ಅಲ್ಲಿ ನಾನಿ ಹೆಮ್ಮಾಡಿ ಪಂಚಾಯತ್ ಅಧ್ಯಕ್ಷರು, ಹೆಮ್ಮಾಡಿ ಸದಸ್ಯರು, ಪಾರ್ಟಿ ಲೀಡರ್ಗಳು ಒಟ್ಟಾಗಿ ಹೊಸ ಅಧ್ಯಕ್ಷರನ್ನು ಅಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಅಲ್ಲ. ಒಂದು ತಿಂಗಳೊಳಗೆ ನಾವು ಅಲ್ಲಿ ಆಯ್ಕೆ ಮಾಡಿ ಟೀಮ್ ಮಾಡಿ ಕೊಡ್ತೇವೆ. ಅದ್ರ ಮೂಲಕ ಅಲ್ಲಿ ಅಭಿವೃದ್ಧಿ ಕೆಲಸ ಬೇರೆ ಬೇರೆ ಕೆಲಸವನ್ನು ಮುಂದಿನ ದಿನ ಮಾಡೋಣ ಅಂಥೇಳಿ ಇಲ್ಲಿ ಬಂದ ನಮಗೆ ಪತ್ರಕರ್ತರು ಬಹುಶಃ ನಾನೇನೋ ಒಂದು ರಾಜೇಶ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅವರು ಸ್ವಲ್ಪ ಬಿಗಿ ಕೆಲಸ ಇರ್ತಾರೆ, ವರ್ಕ್ ಲೋಡ್ ಇದೆ, ಧಾರ್ಮಿಕದಲ್ಲೂ ಇದ್ದಾರೆ ಅವರು. ಯಾಕಂದರೆ ಬರೀ ಪತ್ರಕರ್ತರಲ್ಲ, ಒಂದು ರೀತಿ ಸ್ವಾಮಿಗಳು ಮಾತ್ರ ಈ ಮಾರ್ಗದರ್ಶನ ಎಲ್ಲ ದೇವಸ್ಥಾನ ಅಂತ ಅಲ್ಲಲ್ಲಿ ಮಾರ್ಗದರ್ಶನ ಕೊಡ್ತಾರೆ. ಹೌದಲ್ರಿ? ಯಾವ ದೇವಸ್ಥಾನ ಕೊಟ್ಟರು ಅಲ್ಲಿ ರಾಜೇಶ್ ಇರ್ತಾರೆ. ಈಗ ನಾಳೆ ನಮ್ಮದು ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ಅಷ್ಟಮಂಗಲಕ್ಕೆ ಇದು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ವಾಗತ ಕರ್ಕೊಂಡೇ ಹೋಗೋದು ಅವ್ರನ್ನ. ಯಾಕಂದರೆ ಅವರು ಇಲ್ದಿದ್ರೆ ಮಾತಾಡೋರು ಒಬ್ಬರು ಬೇಕು ನಮಗೆ. ನಿನ್ನೆ ಬಸರೂರೊಂದು ಅಪ್ಪಣ್ಣ ಹೆಗ್ಡೆದ 90ನೇ ವರ್ಷದ ಕಾರ್ಯಕ್ರಮ ಮೊನ್ನೆ ಅಲ್ಲ ಹೋಗಿದ್ದೀನಿ. ಆ ಕಾರ್ಯಕ್ರಮ ಬಹುಶಃ ಅಲ್ಲಿ ಕಂಡೆ ಅವ್ರ ನಿರೂಪಣೆ ಒಳಗೆ ನನ್ನ ಲೆಕ್ಕ ಅಲ್ಲಿ ಅಪ್ಪಣ್ಣ ಹೆಗ್ಡೆದ ಡಿಸೆಂಬರ್ 24 ಕಾರ್ಯಕ್ರಮಕ್ಕೆ ಮೊನ್ನೆನೇ ಚಾಲನೆ ಕೊಟ್ಬಿಟ್ಟಿದ್ರೆಲ್ಲ. ಆ ರೀತಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರ ಒಟ್ಟಿಗೆ ಟೀಮ್, ಇಡೀ ಪತ್ರಕರ್ತರ ಟೀಮೇ ಬಂದಿದೆ. ಜಯಶೇಖರ್ ಅವರು ಸಹ ಬಂದಿದ್ದಾರೆ. ಆದ್ದರಿಂದ ಪತ್ರಕರ್ತರಿಗೆ ನಮ್ಮದೆಲ್ಲ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಚಾರ ಕೊಡೋರು ನೀವು. ನಾನೇನು ನಿಮಗೇನು ಮಾಡಲಿಲ್ಲ. ನಾನು ಯಾವುದೇ ನಿಮ್ಗೆ ಊಟ ಪಾರ್ಟಿ ಗೀಟಿ ನಂದು ಯಾವ ಸಿಸ್ಟಮ್ ಇಲ್ಲ. KC ರಾಜೇಶ್ ಹತ್ರ ನಾವು ಬರೇ ಫ್ರೆಂಡ್ಶಿಪ್ ಇದ್ದವ್ರು ಬಿಟ್ಟರೆ ಅವರ ಟೀಮ್ ಏನಿದೆ ಪತ್ರಕರ್ತರಿಗೆ ಒಂದು ವಾಟ್ಸಪ್ ಹಾಕಿಬಿಟ್ರೆ ನಮ್ಮ ಪ್ರೀತಿಯಿಂದ ತಾವು ಬಂದು ನನಗೆ ಪಬ್ಲಿಸಿಟಿ ಕೊಡುವಂಥ ಕೆಲಸ ತಾವು ಮೊದಲಿಂದ ಮಾಡ್ಕೊಬಂದಿದ್ರಿ. ಈಗ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲ, ಏನೂ ಇಲ್ಲ, ಬರೀ ಕೈ ಗೋಪಾಲ್ ಪೂಜಾರಿ. ಆದರೂ ಸಹ ಅದೇ ಪ್ರೀತಿ ನೀವು ನನ್ನ ಮೇಲೆ ಇಟ್ಟದಕ್ಕೆ ನಾನು ವಿಶೇಷವಾದ ಕೃತಜ್ಞತೆ ಸಲ್ಲಿಸಿ. ಶ್ರೀಕಾಂತೇನು ದೂರ ಇದೆಯಲ್ಲ ಮರ, ಆದ್ದರಿಂದ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸಿ ಬಂದಂಥ ಎಲ್ಲ ಯುವಕರಿಗೆ ಒಂದೇ ಒಂದು ಏಜ್ ಆದರಿಲ್ಲ. ಚಂದ್ರನಾಯ್ಕ ಎಲ್ಲಿದ್ದ? ಹೋದ್ನಾ? ಎಲ್ಲ ಹುಡುಗರು ಬಂದಿದ್ದಾರೆ. ಖುಷಿ ಆಯ್ತು ನನಗೆ. ಯುವಕರು ಇಲ್ಲ ಅಂತ ಹೇಳ್ತಾರೆ, ಇವತ್ತು ಯುವಕರು ಕಾಂಗ್ರೆಸ್ ಕಡೆ ಬಂದಿದ್ದಾರೆ. ಅವರಿಗೂ ಸಹ ವಿಶೇಷವಾದ ಕೃತಜ್ಞತೆ ಸಲ್ಲಿಸಿ ಸ್ವೀಕರಿಸಿರುವ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರು ಹಾಗೆ ಸಾಮಾನ್ಯ ಜನರ ಕಣ್ಮಣಿಯಾಗಿರತಕ್ಕಂಥ ಗೋಪಾಲ್ ಪೂಜಾರಿ ಅವರೇ, ಹಾಗೆ ಹುಣಸೆ ಬ್ಲಾಕ್ ಅಧ್ಯಕ್ಷರಾದಂಥ ದೀಪಕ್ ಶೆಟ್ಟಿಯವರೇ, ಹಾಗೆ ನಮ್ಮ ಈ ಪಕ್ಷದ ಹಿರಿಯವರು ಆದಂಥ ಪ್ರಸನ್ನ ಶೆಟ್ಟಿ ಕೆರಾಡಿಯವರೇ, ಹಾಗೆ ವಸಂತ ಹೆಗ್ಡೆಯವರೇ, ಸುಧಾಕರ್ ದಿವಾಡಿಗರೇ, ಹಾಗೂ ನಮ್ಮ ಆತ್ಮೀಯರಾದಂಥ ನಾಣಿಯವರೇ, ಹೆಮ್ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನೇತ್ರಾವತಿಯವರೇ, ಹಾಗೆ ನಮ್ಮ ಜಲದಕ್ಕನವರೇ, ಶಶಿಕರ್ ಅವರೇ, ಇವತ್ತು ನಾವು ಗೋಪಾಲ್ ಪೂಜಾರಿಯವರ ಒಂದು ಆಡಳಿತವನ್ನು ಒಪ್ಪಿ ಅವ್ರ ಜೊತೆಗೆ ಸುಮಾರು ದಿನಗಳಿಂದ ಗೋಪಾಲ್ ಪೂಜಾರಿ ಅವರು ಸುಮಾರು ಒಂದು 2-3 ವರ್ಷಗಳಿಂದ ನನಗೆ ನೀನು ನನ್ನ ಜೊತೆ ಇದ್ದರೆ ನೀನು ಮಾಡುವಂಥ ಸಮಾಜ ಸೇವೆಯಲ್ಲಿ ನಾವು ಕೈ ಜೋಡಿಸಿ ಇನ್ನಷ್ಟು
ಬಡ ಜನರ ಕೆಲಸಕ್ಕೆ ನಾವು ನೆರವಾಗ್ಬೋದು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಪಕ್ಷದವರ ಹತ್ರ ಕೂಡ ಕೇಳ್ಕೊಂಡಾಗ ಆಗದೇ ಇರುವಾಗ ಗೋಪಾಲ್ ಪೂಜಾರಿ ಹತ್ರ ನಾನು ಸರ್ ಹತ್ರ ಕೇಳ್ಕೊಳ್ತಾ ಇದ್ದೆ. ಅವರು ಪರವಾಗಿಲ್ಲಪ್ಪ ನಾನು ಮಾಡಿಕೊಡ್ತೇನೆ ಅಂತ ಯಾವುದೇ ಪಕ್ಷ ಭೇದ ಇಲ್ಲದೆ ನನ್ನ ಗ್ರಾಮಸ್ಥರಿಗೋ ಅಥವಾ ಕೆಲವೊಂದು ಕಡೆ ಬಡವರಿಗೆ ಅನ್ಯಾಯದಲ್ಲಿ ಸಹಕಾರ ನೀಡ್ತಾ ಇದ್ದರು. ಅದನ್ನು ಮನಗಂಡು ಮತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅವರೊಂದು 4 ಸಾರಿ MLA ಆಗಿ ಅಧಿಕಾರವನ್ನು ಮಾಡಿದವರಿದ್ದಾರೆ. ಹಾಗೆ ಕರ್ನಾಟಕ ಸಾರಿಗೆ ನಿಗಮದ ಒಂದು ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಇಷ್ಟು ಅನುಭವ ಅವರನ್ನು ನಾವು ಮತ್ತು ಈ ಸಮಯದಲ್ಲಾದರೂ ಕೈ ಹಿಡಿಬೇಕು ಅಂತ ಅನೇಕ ಜನರ ಒತ್ತಾಯದ ಮೇರೆಗೆ ನಾನು ಅವರ ಅಹವಾಲನ್ನು ಸ್ವೀಕರಿಸಿದ್ದೇನೆ. ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಗಳ ಜೊತೆ ಭಾಗಿಯಾಗುವಂಥ ಕೆಲಸವನ್ನು ಅವ್ರ ಜೊತೆಯಲ್ಲಿ ನಿಂತು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.